ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ನಾನು ಬೈರ್ಮಂಗಲ ಮತ್ತು ಕಂಚಕರಳ್ಳಿ ಪಂಚಾಯತಿ ಕಡೆಯಿಂದ ಬಂದಿರುವಂಥ ಒಬ್ಬ ಯುವ ರೈತ. ರೈತರು ಯಾವತ್ತೂ ಆಗಲಿ ಯಾರ ಅಡಿಯಾಳುಗಳಲ್ಲ, ಸ್ವಾಭಿಮಾನಿಗಳು. ಆ ಸ್ವಾಭಿಮಾನ ಬಿಟ್ಟು ಯಾರೋ ಒಬ್ಬರು ಮಾರ್ಕೊಂಡು ಜೀವನ ಮಾಡುವಂತ ಜನಗಳು ಯಾವತ್ತೂ ಅಲ್ವೆಲ್ಲ ರೈತರುಗಳು ಯಾವತ್ತಿದ್ರು ಸ್ವಾಭಿಮಾನಿಗಳು. ಜೋಳ ಬೆಳಿತೀವಿ, ಪರಂಗಿ ಬೆಳಿತೀವಿ, ಏನ್ ಬೇಕು ಜೀವನಕ್ಕೆ ಏನೇ ಬೇಕು, ಕೋಳಿ ಕುಕ್ಕ ಸಾಕೊಂಡು ಏನೇನ್ ಬೇಕು ಜೀವನದಲ್ಲಿ ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿದೀವಿ. ಇಲ್ಲಿ ಯಾರೋ ಬಂದು ಯಾವ್ದೋ ಕಡೆಗೆ ಏನ್ ಸ್ಕೀಮಾ ಇದು, ಏನ ಸೋನಿಯಾ ಗಾಂಧಿ ಹೇಳಿ ರಾಬರ್ಟ್ ವಾದ್ರಾ ಕೊಡ್ಬೇಕಂತ ಸ್ಕೀಮಾ, ಇಲ್ಲ ಗಿಫ್ಟ್ ಕೊಡ್ಬೇಕಂತ ಸ್ಕೀಮಾ ಇದು, ರೈತರನ್ನೆಲ್ಲ ಒಕ್ಲೆಬ್ಬಿಸಿ ಅಲ್ಲಿಂದ ಕನಕಪುರ ರೋಡ್ ಹೋದ್ರೆ 10 ಕೋಟಿ ಇರುವಂತ ಜಮೀನನ್ನ, ಇಲ್ಲಿ ಬಿಡದಿ ರೋಡ್ ಬಂದು 10 ಕೋಟಿ ಇರುವಂತ ಜಮೀನನ್ನ ಇವರು 2 ಕೋಟಿ ಕೊಟ್ಟು ಫಸ್ಟ್ ಆಫ್ ಆಲ್ ಜಮೀನು ಕೊಡ್ತೀವಿ ಅಂತ ಇವ್ರಿಗೆ ಹೇಳಿದ್ಯಾರು? ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇವ್ರೇನ್ ಬಂಡವಾಳಶಿ ನೀತಿಗಳನ್ನ ಜಾರಿಗೊಳಿಸ್ಕೊಂಡು ಇವ್ರಿಗೆ ಹೆಂಗ್ ಬೇಕು ಹಂಗೆ ನಡ್ಕೊಂಡು ಸುಮಾರು 226 ದಿನದಿಂದ ಹೋರಾಟ ಮಾಡ್ತಾ ಇದೀವಿ. ಇದು ರೈತರ ಕಿಚ್ಚು. ಯಾವತ್ತಾಗಲಿ ನಾವ್ ಯಾವ್ದು ಸೋಲೋ ಮಕ್ಕಳಲ್ಲ. ನೀವೇನೇ ಬರ್ಲಿ, ನೀವೇನೇ ಮಾಡ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ಪಂಚಾಯತಿಯಿಂದ ಈಚೆಗೆ ನಾವು ನಿಮ್ಮನ್ನ ಎಸ್ ಸಿ ಬಾಲಕೃಷ್ಣ ಅವರು ಸ್ಟಾರ್ಟಿಂಗ್ ನಿಂದ ಮನೆ ಪೊರ್ಕೆ ಸೇವೆ ಆಗಿದೆ. ಮುಂದಿನ ದಿನಗಳಲ್ಲಿ ಒನಕೆ ಸೇವೆ ಮಾಡ್ಬೇಕಾಗುತ್ತೆ. ಎಷ್ಟು ಅಂತ ತಾಳ್ಮೆಯಿಂದ ಇರಬೇಕಾಗುತ್ತೆ. ರೈತರ ಭೂಮಿ ಅಂತಂದ್ರೆ ನಮ್ಮ ತಾತ ಮುತ್ತಾತ ಯಾವತ್ತಿಂದ ಹೊಟ್ಟೆಗೆ ಊಟ ಇಲ್ದೆ ಏನು ಇಲ್ದೆ ಬಂದು ನಮ್ಮನ್ನ ಇವತ್ತು ಭಿಕ್ಷೆ ಹಾಕ್ಬಿಟ್ಟು ಹೋಗಿದಾರೆ ನಮ್ಮ ತಾತ ಮುತ್ತಾತಂದಿರು. ಇಂಥ ಭೂಮಿನ ಕಳ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ನಿಮಗೆ ರಿಯಲ್ ಎಸ್ಟೇಟ್ ಮಾಡ್ಬೇಕಾ? ಸಾಕಷ್ಟಿದೆ ಜಾಗಗಳು ಮಾಡಿ. ಸುಮಾರು ಗೌರ್ಮೆಂಟ್ ಅಲ್ಲಿ 15,000 ಎಕರೆ ಜಮೀನು ಫ್ರೀಯಾಗಿ ಬಿದ್ದಿದೆ. ಈ ವಿಚಾರವಾಗಿ ಅಲ್ಲಿ ಗಮನ ಹರಿಸಿ. ಅಡಿಕೆ, ತೆಂಗು, ಬಾಳೆ, ಪಾಲು ಪಟ್ಟೆ ಮಾಡ್ಕೊಂಡು ಜೀವನ ಮಾಡ್ತಿರೋರ್ತಾವು ನೀವು ಬಂದು ಭೂಮಿ ಕಿತ್ಕೋತೀರಿ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಮಾನವೀಯತೆ ಇದೆಯಾ? ಡಿ ಕೆ ಶಿವಕುಮಾರ್ ಅವರೇ, ನಿಮ್ ಸರ್ಕಾರಕ್ಕೆ ಏನಾದ್ರು ಮಾನವೀಯತೆ ಇದೆಯಾ? ಮಾನವೀಯತೆ ಇದ್ರೆ ದಯವಿಟ್ಟು ಇದನ್ನು ಬಿಟ್ಟು ಮುಂದಕ್ಕೆ ರೈತರು ಯಾವ್ದು ಸ್ವಾಭಿಮಾನಿಗಳು ನಿಮ್ಮ ಮನೆ ಭಿಕ್ಷುಕರಲ್ಲ ಅನ್ನೋದನ್ನ ಈ ಮೂಲಕ ಹೇಳಿ ತಿಳಿಸ್ತಾ ಇದ್ದೀನಿ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.